ಯೇಸುವಿನ 12 ಪ್ರೇಷಿತರನ್ನ ನೋಡಿದ್ರೆ ಅದ್ರಲ್ಲಿ ಒಬ್ಬರು ತುಂಬಾನೇ ಸ್ಪೆಷಲ್. ಅವರನ್ನ ಸ್ವತಃ ಯೇಸುವೆ ನಾನು ಪ್ರೀತಿಸುವ ಶಿಷ್ಯ ಅಂತ ಕರೀತಿದ್ರು. ಅವರೇ ಸಂತ ಯೋವಾನ್ನ. ಅವರ ಕಥೆ ಇದೆಯಲ್ಲ, ಅದು ಕೇವಲ ಒಬ್ಬ ಶಿಷ್ಯನದ್ದಲ್ಲ, ಅದು ನಿಷ್ಠೆ, ಬದಲಾವಣೆ ಮತ್ತೆ ಪ್ರೀತಿಯ ಶಕ್ತಿಯ ಒಂದು ಅದ್ಭುತವಾದ ಕಥೆ. ಬನ್ನಿ ಅವರ ಜೀವನದ ಪುಟಗಳನ್ನ ಒಟ್ಟಿಗೆ ತಿರುವಿ ನೋಡೋಣ. ನಮ್ಮ ಇವತ್ತಿನ ಪಯಣ ಶುರುವಾಗೋದೇ ಇಲ್ಲಿಂದ. ಸ್ವತಃ ಯೋವಾನ್ನರೇ ಬರೆದ ಶುಭ ಸಂದೇಶದಲ್ಲಿ ಅವರು ತಮ್ಮ ಹೆಸರನ್ನ ಎಲ್ಲೂ ಹೇಳ್ಕೊಳ್ಳೋದೇ ಇಲ್ಲ. ಬದಲಾಗಿ ಯೇಸು ಪ್ರೀತಿಸ್ತಿದ್ದ ಶಿಷ್ಯ ಅನ್ನೋ ಈ ಒಂದು ವಿಶೇಷವಾದ ಬಿರುದಿನಿಂದಲೇ ತಮ್ಮನ್ನ ಉಲ್ಲೇಖ ಮಾಡ್ಕೊಳ್ತಾರೆ. ಯಾಕಿರ್ಬೋದು ಹೀಗೆ? ಈ ವಿನಯದ ಹಿಂದಿರುವ ರಹಸ್ಯಾದ್ರೂ ಏನು? ಸಂತ ಯೋವಾನರನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವವರ ಜೀವನದ ಈ 6 ಮುಖ್ಯ ಘಟ್ಟಗಳನ್ನ ನೋಡೋಣ. ಒಬ್ಬ ಸಾಮಾನ್ಯ ಮೀನುಗಾರನಾಗಿದ್ದವರು ಪ್ರೀತಿಯ ಪ್ರೇಷಿತರಾಗಿ ಬದಲಾಗಿದ್ದು ಹೇಗೆ, ಆದಿಕ್ರೈಸ್ತ ಸಭೆಯ ಮೇಲೆ ಅವರ ಪ್ರಭಾವ ಎಷ್ಟಿತ್ತು, ಇದೆಲ್ಲವನ್ನು ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಯಾರು ಈ ಪ್ರೀತಿಯ ಶಿಷ್ಯ? ಅವರ ಹಿನ್ನೆಲೆಯೇನು? ಬನ್ನಿ ಮೊದಲು ಯೋವಾನ್ನರನ್ನ ಮತ್ತು ಕ್ರೈಸ್ತ ಧರ್ಮಕ್ಕೆ ಅವರು ಕೊಟ್ಟ ಕೊಡುಗೆಗಳನ್ನ ಪರಿಚಯ ಮಾಡಿಕೊಳ್ಳೋಣ. ಯೋವಾನ್ನರ ಕೊಡುಗೆ ಇದೆಯಲ್ಲ, ಅದು ನಿಜಕ್ಕೂ ತುಂಬಾನೇ ದೊಡ್ಡದು. ಅವರು ಕೇವಲ ಒಬ್ಬ ಪ್ರೇಷಿತ ಅಷ್ಟೇ ಅಲ್ಲ, ಬೈಬಲ್ನ 5 ಪ್ರಮುಖ ಪುಸ್ತಕಗಳ ಲೇಖಕರು ಕೂಡ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಬೇರೆ ಎಲ್ಲಾ ಪ್ರೇಷಿತರು ಹುತಾತ್ಮರಾದ್ರು, ಆದ್ರೆ ಯೋವಾನ ಮಾತ್ರ ವಯಸ್ಸಾಗಿ ಸಹಜವಾಗಿ ತೀರ್ಕೊಂಡ್ರು. ಯಾಕಿರ್ಬೋದು ಅಲ್ವಾ? ಬಹುಶಃ ಅವರ ಬರವಣಿಗೆಯ ಮೂಲಕ ಆ ಪ್ರೀತಿಯ ಸಂದೇಶವನ್ನ ಪೂರ್ತಿಯಾಗಿ ನಮಗೆಲ್ಲ ತಲುಪಿಸ್ಲಿ ಅಂತಾನೆ ದೇವರು ಅವರನ್ನ ಉಳಿಸ್ಕೊಂಡಿರ್ಬೇಕು. ಅವರ ಬರಹಗಳು ಸುಮ್ಮನೆ ನಡೆದ ಘಟನೆಗಳ ರಿಪೋರ್ಟ್ ಅಲ್ಲ, ಬದಲಾಗಿ ದೈವಿಕ ಪ್ರೀತಿಯನ್ನ ಅವರು ಅನುಭವಿಸಿದ ಆಳವಾದ ಅನುಭವಗಳು. ಇಷ್ಟೊಂದು ಆಳವಾದ ಆಧ್ಯಾತ್ಮಿಕ ಬರವಣಿಗೆಯಂಗ ಕೊಟ್ಟ ಯೋವಾನ ಮೊದಲಿಗೆ ಹೇಗಿದ್ರು ಗೊತ್ತಾ? ಯೇಸುವಿನ ಕರೆಗೆ ಓಗೊಡುಕು ಮುಂಚೆ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ನೋಡೋಣ ಬನ್ನಿ. ಅವರ ಕಥೆ ಶುರುವಾಗೋದು ಗಲೀಲೇಯದ ದಡದಲ್ಲಿ, ಮೀನಿನ ಬಲೆಗಳ ನಡುವೆ. ಅವರು ಒಂದು ಶ್ರೀಮಂತ ಮೀನುಗಾರರ ಕುಟುಂಬದಿಂದ ಬಂದಿದ್ರೂ ಕೂಡ ಅವರ ಮನಸ್ಸು ಮಾತ್ರ ಏನನ್ನು ಹುಡುಕ್ತಿತ್ತು, ಒಂದು ಆಧ್ಯಾತ್ಮಿಕ ಸತ್ಯವನ್ನ. ಅದಕ್ಕೆ ನೋಡಿ, ಯೇಸುವನ್ನ ಭೇಟಿಯಾಗೋಕ್ಕೂ ಮೊದ್ಲೇ ಅವರು ಸ್ನಾನಿಕ ಯೋಹಾನರ ಶಿಷ್ಯರಾಗಿದ್ರು. ಯೋವಾನರ ಕರೆಯನ್ನ ಬೇರೆ ಬೇರೆ ಶುಭ ಸಂದೇಶಗಳು ಹೇಗೆ ವಿಭಿನ್ನವಾಗಿ ನೋಡುತ್ತವೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಷಯ. ಎಡಗಡೆ ನೋಡಿ, ಮತ್ತಾಯ ಮತ್ತು ಮಾರ್ಕನ ವರದಿ ಪ್ರಕಾರ ಯೇಸು ನೇರವಾಗಿ ಅವರನ್ನ ಕರೀತಾರೆ. ಆದ್ರೆ ಯೋವಾನ್ನರ ಸ್ವಂತ ಬರಹದಲ್ಲಿ ಅಂದ್ರೆ ಬಲಗಡೆ, ಈ ಕರೆ ಅನ್ನೋದು ಸ್ನಾನಿಕ ಯೋವಾನ್ಯಗ ಮಾತು ಕೇಳಿ ಆದ ಒಂದು ವೈಯಕ್ತಿಕ ಅರಿವು. ಇದು ಅವರ ಆಧ್ಯಾತ್ಮಿಕ ಪಯಣದ ಒಂದು ಒಳನೋಟವನ್ನ ನಮ್ಗೆ ಕೊಡುತ್ತೆ. ಯೇಸು ಯಾಕೋಬು ಮತ್ತು ಯೋವಾನರಿಗೆ ಒಂದು ಮರೆಯಲಾಗದ ಅಡ್ಡಹೆಸರನ್ನ ಕೊಟ್ಟಿದ್ರು, ಬೊವೆನೆರ್ಗೆಸ್, ಅಂದ್ರೆ ಸಿಡಿಲ ಮರಿಗಳು ಅಂತ. ಇದು ಅವರ ಆ ಒಂದು ತೀವ್ರವಾದ, ಕೆಲವೊಮ್ಮೆ ಸಿಡುಕಿನ ಸ್ವಭಾವವನ್ನ ತೋರಿಸ್ದೆ. ಧರ್ಮಕ್ಕಾಗಿ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ರೀತಿಯ ಉತ್ಸಾಹ ಅವರಲ್ಲಿತ್ತು. ನೋಡಿ, ಇದು ಅವರ ಸಿಡಿಲಮರಿ ವ್ಯಕ್ತಿತ್ವಕ್ಕೆ ಪಕ್ಕಾ ಉದಾಹರಣೆ. ತಮ್ಮನ್ನ ತಿರಸ್ಕರಿಸಿದವರ ಮೇಲೆ ಆಕಾಶದಿಂದ ಬೆಂಕಿ ಸುರಿಸೋಕೆ ರೆಡಿಯಿದ್ದ ಈ ಯುವಕರು ಮುಂದೆ ಪ್ರೀತಿಯ ಬಗ್ಗೆ ಬೋಧನೆ ಮಾಡುವ ಪ್ರೇಷಿತರಾಗಿ ಬದಲಾದ್ರಲ್ಲ, ಅದು ನಿಜಕ್ಕೂ ಒಂದು ವಿಸ್ಮಯ. ಅವರ ಆ ಸಿಡುಕಿನ ಸ್ವಭಾವದ ಹೊರತಾಗಿಯೂ ಯೇಸು ಯೋವಾನ್ನರನ್ನ ತಮ್ಮ ಅತ್ಯಂತ ಆಪ್ತ ವಲಯದಲ್ಲಿ ಅಂದ್ರೆ ಇನ್ನರ್ ಸರ್ಕಲ್ನಲ್ಲಿ ಸೇರಿಸ್ಕೊಂಡ್ರು. ಪೇತ್ರ ಮತ್ತು ಯಾಕೋಬರ ಜೊತೆ ಯೋವಾನ್ನ ಕೂಡ ಯೇಸುವಿನ ಜೀವನದ ಕೆಲವು ತುಂಬಾನೇ ಖಾಸಗಿ ಕ್ಷಣಗಳಿಗೆ ಸಾಕ್ಷಿಯಾದ್ರು. ಹಾಗಾದ್ರೆ ಆ ಕ್ಷಣಗಳು ಯಾವುವು? ಯೇಸುವಿನ ಸಾರ್ವಜನಿಕ ಜೀವನದಲ್ಲಿ ಕೆಲವು ತುಂಬಾನೇ ಖಾಸಗಿ ಮತ್ತೆ ಮುಖ್ಯವಾದ ಘಟನೆಗಳಿಗೆ ಸಾಕ್ಷಿಯಾಗೋಕೆ ಕೇವಲ 3ರನ್ನಷ್ಟೇ ಆಯ್ಕೆ ಮಾಡಲಾಗಿತ್ತು: ಪೇತ್ರ, ಯಾಕೋಬ ಮತ್ತೆ ಯೋವಾನ. ಈ ವಿಶೇಷ ಸ್ಥಾನವೇ ಯೋವಾನರ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ಈ 3 ಘಟನೆಗಳು ಅವರ ಮನಸ್ಸಿನ ಮೇಲೆ ಎಂಥ ಆಳವಾದ ಪರಿಣಾಮ ಬೀರಬಹುದು. ಸಾವಿನ ಮೇಲೆ ಯೇಸುವಿನ ಅಧಿಕಾರ, ಅವರ ದೈವಿಕ ಮಹಿಮೆಯ ಆ ಪ್ರಕಾಶ, ಮತ್ತೆ ಗೆತ್ಸೆಮನೆ ತೋಟದಲ್ಲಿ ಅವರ ತೀವ್ರವಾದ ಮಾನವೀಯ ಯಾತನೆ, ಇದೆಲ್ಲವನ್ನೂ ಅವರು ಕಣ್ಣಾರೆ ನೋಡಿದ್ರು. ಈ ಅನುಭವಗಳೇ ಅವರ ಬರವಣಿಗೆಗೆ ಅಡಿಪಾಯ ಹಾಕಿದ್ವು. ಈಗ ನಾವು ಯೇಸುವಿನ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಉಳಿದವರೆಲ್ಲರೂ ಹೆದರಿ ಓಡಿ ಹೋದಾಗ ಯೋವಾನ ಮಾತ್ರ ಅಲ್ಲೇ ನಿಷ್ಠೆಯಿಂದ ನಿಂತಿದ್ರು.
ಈ ಟೈಮ್ಲೈನ್ ನೋಡಿದ್ರೆ ಯೋವಾನರ ನಿಷ್ಠೆ ಎಂಥದ್ದು ಅಂತ ಗೊತ್ತಾಗತ್ತೆ. ಕೊನೆಯ ಭೋಜನದಲ್ಲಿ ಯೇಸುವಿನ ಎದೆಯ ಮೇಲೆ ಒರಕ್ಕೊಳ್ಳುವಷ್ಟು ಆಪ್ತರಾಗಿದ್ರು. ಆಮೇಲೆ ವಿಚಾರಣೆಯ ಅಪಾಯಕಾರಿ ಸಂದರ್ಭದಲ್ಲೂ ಅವರು ಅಲ್ಲಿದ್ರು. ಇದು ಅವರ ಧೈರ್ಯವನ್ನ ತೋರಿಸುತ್ತೆ. ಕೊನೆಗೆ ಎಲ್ಲರೂ ಓಡಿಹೋದಾಗ ಶಿಲುಬೆ ಕೆಳಗೆ ನಿಂತು ಯೇಸುವಿನ ಕೊನೆಯ ಕ್ಷಣಗಳಿಗೆ ಸಾಕ್ಷಿಯಾದ್ರು. ಪುನರುತ್ಥಾನದ ಸುದ್ದಿ ಕೇಳಿದಾಗ್ಲೂ ಅಷ್ಟೇ ಸಮಾಧಿಯ ಕಡೆಗೆ ಮೊದಲು ಓಡಿದ್ದೇ ಅವರು. ಆಮೇಲೆ ಬರುತ್ತೆ ನೋಡಿ ಶಿಲುಬೆ ಮೇಲಿನ ಆ ಒಂದು ನಿರ್ಣಾಯಕ ಕ್ಷಣ. ಯೇಸು ತಮ್ಮ ತಾಯಿ ಮರಿಯಮ್ಮನ ಜವಾಬ್ದಾರಿಯನ್ನ ಬೇರೆ ಯಾರಿಗೂ ಕೊಡೋದಿಲ್ಲ, ಬದಲಾಗಿ ಯೋವಾನ್ನನಿಗೆ ವಹಿಸ್ತಾರೆ. ಯೋಚನೆ ಮಾಡಿ, ಇದು ಯೇಸು ಯೋವಾನ್ನರ ಮೇಲೆ ಎಷ್ಟು ನಂಬಿಕೆ, ಎಷ್ಟು ಪ್ರೀತಿ ಇಟ್ಟಿದ್ರು ಅನ್ನೋದನ್ನ ತೋರಿಸುತ್ತೆ. ಆ ಕ್ಷಣದಿಂದ ಯೋವಾನ್ನ ಕೇವಲ ಒಬ್ಬ ಶಿಷ್ಯನಾಗಿ ಉಳಿಲಿಲ್ಲ, ಅವರು ಯೇಸುವಿನ ಸ್ವಂತ ಕುಟುಂಬದ ಭಾಗವೇ ಆಗ್ಬಿಟ್ರು. ಯೇಸುವಿನ ಸ್ವರ್ಗಾರೋಹಣ ಆದ ಮೇಲೆ ಯೋವಾನರ ಜವಾಬ್ದಾರಿ ಇನ್ನೂ ಹೆಚ್ಚಾಯಿತು. ಅವರು ಪೇತ್ರರ ಜೊತೆ ಸೇರ್ಕೊಂಡು ಹೊಸದಾಗಿ ಶುರುವಾದ ಕ್ರಿಸ್ತ ಸಮುದಾಯವನ್ನ ಹೇಗೆ ಮುನ್ನಡೆಸಿದ್ರು? ಪ್ರೇಷಿತರ ಕಾರ್ಯಗಳು ಅನ್ನೋ ಪುಸ್ತಕದಲ್ಲಿ ಯೋವಾನರ ಆರಂಭಿಕ ನಾಯಕತ್ವದ ಬಗ್ಗೆ ದಾಖಲಾಗಿದೆ. ಪವಿತ್ರಾತ್ಮನನ್ನ ಸ್ವೀಕರಿಸಿದ ಮೇಲೆ ಅವರು ಪೇತ್ರರ ಜೊತೆ ಸೇರಿ ಪವಾಡಗಳನ್ನ ಮಾಡಿದ್ರು. ಧೈರ್ಯದಿಂದ ಬೋಧನೆ ಮಾಡೋದಿಕ್ಕೆ ಬಂಧನ, ಹಿಂಸೆಯನ್ನ ಎದುರಿಸಿದ್ರು. ಪೇತ್ರರ ಜೊತೆ ಸೇರಿ ಅವರು ಹೊಸ ಕ್ರಿಸ್ತ ಸಭೆಯ ಅಡಿಪಾಯವನ್ನ ಗಟ್ಟಿಮಾಡಿ ಅದನ್ನ ಸಮಾರ್ಯದವರೆಗೂ ವಿಸ್ತರಿಸಿದ್ರು. ಸರಿ, ಈಗ ನಾವು ಯೋವಾನ್ನರ ಜೀವನದ ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಅವರ ವೃದ್ಧಾಪ್ಯದ ಈ ದಶಕಗಳಲ್ಲೇ ಅವರ ಶ್ರೇಷ್ಠ ಕೊಡುಗೆಗಳು ರೂಪುಗೊಂಡಿದ್ದು. ಅದೇ ಪ್ರೀತಿಯ ಸಂದೇಶ ಮತ್ತು ಭವಿಷ್ಯದ ದರ್ಶನ. ಜೆರುಸಲೆಮಿನಿಂದ ಹೊರಟ ಮೇರೆ ಯೋವಾನ್ನ ತಮ್ಮ ಕಾರ್ಯಕ್ಷೇತ್ರವನ್ನ ಎಫೆಸಸ್ಗೆ ಸ್ಥಳಾಂತರಿಸಿದ್ರು. ಆ ಕಾಲದ ಒಂದು ಪ್ರಮುಖ ನಗರವಾಗಿದ್ದ ಅಲ್ಲಿಂದಲೇ ಅವರು ಏಷ್ಯಾ ಮೈನರ್ನಾದ್ಯಂತ ಕ್ರೈಸ್ತ ಧರ್ಮದ ಬೆಳವಣಿಗೆಗೆ ಕಾರಣರಾದ್ರು. ಆದರೆ ಅವರ ನಂಬಿಕೆಗಾಗಿ ಯೋಹಾನ್ನರು ಒಂದು ದೊಡ್ಡ ಬೆಲೆಯನ್ನ ತೆರಬೇಕಾಯಿತು. ರೋಮನ್ ಸಾಮ್ರಾಜ್ಯ ಅವರನ್ನ ಪಾತ್ಮೋಸ್ ಅನ್ನೋ ಒಂದು ನಿರ್ಜನ ದ್ವೀಪಕ್ಕೆ ಗಡೀಪಾರು ಮಾಡ್ತು. ಆದ್ರೆ ನೋಡಿ, ಸಾಮ್ರಾಜ್ಯ ಅದನ್ನ ಶಿಕ್ಷೆ ಅಂತ ಭಾವಿಸಿದ್ರೆ ಅದು ಇಡೀ ಜಗತ್ತಿಗೆ ಒಂದು ಆಶೀರ್ವಾದವಾಯ್ತು. ಯಾಕಂದ್ರೆ ಆ ಏಕಾಂತದಲ್ಲೇ ಬೈಬಲಿನ ಅತ್ಯಂತ ನಿಗೂಢ ಮತ್ತೆ ಶಕ್ತಿಯುತ ಪುಸ್ತಕವಾದ ಪ್ರಕಟಣಾ ಗ್ರಂಥ ಅವರಿಗೆ ದರ್ಶನವಾಗಿ ಸಿಕ್ಕಿದ್ದು. ಯೋವಾನರ ಬರವಣಿಗೆಯ ಪರಂಪರೆಯನ್ನ ಈ ಟೇಬಲ್ ಚೆನ್ನಾಗಿ ವಿವರಿಸುತ್ತೆ. ಮೊದಲನೆಯದಾಗಿ ಅವರ ಶುಭ ಸಂದೇಶ. ಇದು ಯೇಸುವನ್ನ ದೈವಿಕ ವಾಕ್ಯ ಅಥವಾ ಗ್ರೀಕ್ ಭಾಷೆಯಲ್ಲಿ ಲೋಗೋಸ್ ಅಂತ ಪರಿಚಯಿಸುತ್ತೆ. ಆಮೇಲೆ ಅವರ ಪತ್ರಗಳು. ಇವು ಪ್ರೀತಿಯೇ ಕ್ರೈಸ್ತ ಜೀವನದ ಕೇಂದ್ರಬಿಂದು ಅಂತ ಸಾರಿ ಹೇಳ್ತವೆ. ಮತ್ತೆ ಕೊನೆಯದಾಗಿ ಪ್ರಕಟಣಾ ಗ್ರಂಥ. ಇದು ಕಷ್ಟಗಳ ನಡುವೆಯೂ ಕೆಟ್ಟದ್ರ ಮೇಲೆ ಒಳ್ಳೆಯದು ಕೊನೆಗೆ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಬಲವಾದ ಭರವಸೆಯನ್ನ ಕೊಡುತ್ತೆ. ಅವರ ಇಡೀ ಜೀವನದ ಬೋಧನೆಗಳೆಲ್ಲವೂ ಈ ಒಂದು ಸರಳವಾದ ಆದರೆ ಶಕ್ತಿಯುತವಾದ ವಾಕ್ಯದಲ್ಲಿ ಅಡಗಿದೆ. ಸಿಡಿಲಮರಿಯಾಗಿದ್ದ ಆ ಯುವಕ ಜೀವನದ ಕೊನೆಯಲ್ಲಿ ಪ್ರೀತಿಯ ಪ್ರೇಷಿತನಾಗಿ ಬದಲಾಗಿದ್ರು. ಅವರ ಸಂದೇಶದ ತಿರುಳು ಇದೇ ಆಗಿತ್ತು. ಹಾಗಾದ್ರೆ ಸಂತ ಯೋವಾನ್ನರ ಜೀವನವನ್ನ ಒಮ್ಮೆ ಹಿಂತಿರುಗಿ ನೋಡಿದ್ರೆ ನಮಗೇನುಳಿಯುತ್ತೆ? ಅವರು ಕೇವಲ ಯೇಸುವಿನ ಪ್ರೀತಿಯ ಶಿಷ್ಯರಾಗಿರ್ಲಿಲ್ಲ. ಅವರು ಶಿಲುಬೆಯ ಬಳಿ ನಿಂತ ಧೈರ್ಯವಂತ ಸಾಕ್ಷಿ, ಸಿಡಿಲಮರಿಯಿಂದ ಪ್ರೀತಿಯ ಪ್ರೇಷಿತನಾಗಿ ಬದಲಾದ ರೂಪಾಂತರದೊಂದು ಸಂಕೇತ. ಮತ್ತೆ ಅವರ ಮಾತುಗಳ ಮೂಲಕ ಇವತ್ತಿಗೂ ನಮ್ಮ ಜೊತೆ ಮಾತನಾಡುವ ಒಬ್ಬ ಮಾರ್ಗದರ್ಶಕ. ಈ ಇಡೀ ವಿಶ್ಲೇಷಣೆಯನ್ನ ನಾವು ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. 2000 ವರ್ಷಗಳ ಹಿಂದೆ ಯೋವಾನ್ನರು ಕೊಟ್ಟ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಅನ್ನೋ ಆ ಸರಳ ಸಂದೇಶ ಇವತ್ತಿನ ನಮ್ಮ ಈ ಜಗತ್ತಿಗೆ ಎಷ್ಟು ಪ್ರಸ್ತುತವಾಗಿದೆ? ಈ ಆಲೋಚನೆಯೊಂದಿಗೆ ಇಂದಿನ ನಮ್ಮ ವಿವರಣೆಯನ್ನು ಮುಗಿಸೋಣ. ಧನ್ಯವಾದಗಳು.